ನಮಸ್ಕಾರ, ನನ್ನ ಹೆಸರು ಪನ್ನಗ ಅಂತ ಹೇಳಿ. ನಾನು ಕೆಪೆಕ್ ಅನ್ನೋ ಒಂದು ಸಂಸ್ಥೆಯಿಂದ ಬಂದಿರೋದು. ಕೆಪೆಕ್ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಕೆಪೆಕ್ ಬಂದ್ಬಿಟ್ಟು ಸ್ಟೇಟ್ ನೋಡಲ್ ಏಜೆನ್ಸಿ ಫಾರ್ ಇಂಪ್ಲಿಮೆಂಟಿಂಗ್ PMFME ಸ್ಕೀಮ್. PMFME ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ. ಸೊ ನೀವಿಲ್ಲಿ ನೋಡ್ಬೋದು, ಇವತ್ತು ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಾವೊಂದು ಸ್ಟಾರ್ಟ್ಅಪ್ ಪೆವಿಲಿಯನ್ ಅಂತ ಕೆಪೆಕ್ ಅವರು ತಗೊಂಡಿರೋದು. ಸೊ ನಾವೊಂದು 10 PMFME ಬೆನಿಫಿಷರೀಸ್ ಗೆ ಫ್ರೀ ಸ್ಟಾಲ್ಸ್ ನ ಅರೇಂಜ್ ಮಾಡಿದೀವಿ. ಯು ಕ್ಯಾನ್ ಆಲ್ಸೋ ಸಿ ದೇರ್ ಪ್ರಾಡಕ್ಟ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಲೈಕ್ ಮಿಲೆಟ್ ಇಂದ ಐಸ್ ಕ್ರೀಮ್ಸ್ ಮಾಡಿದ್ದಾರೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲೆಟ್ ಕುಕೀಸ್ ಇದೆ, ಬಿಸ್ಕೆಟ್ಸ್ ಇದೆ, ಮತ್ತೆ ಮಿಲೆಟ್ ಮಾಲ್ಟ್ ಗಳಿದೆ, ಸೂಪರ್ ನಟ್ಸ್ ಅಂತ ಗ್ರೌಂಡ್ ನಟ್ ಇಂದ ವೆರೈಟೀಸ್ ಆಫ್ ಸ್ನಾಕ್ಸ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಹೇಗೆ ಈ ಸ್ಕೀಮ್ ಅಲ್ಲಿ ಉಪಯೋಗ ಮಾಡ್ಕೊಳೋದು ಅಂದ್ರೆ, ಈ ಸ್ಕೀಮ್ ಅಂಡರ್ ಅಪ್ ಟು 50% ಆಫ್ ಸಬ್ಸಿಡಿ ಸಿಗುತ್ತೆ. ಲೈಕ್ ಹೂ ವಾಂಟ್ ಟು ಸ್ಟಾರ್ಟ್ ಅಪ್ ದೇರ್ ಫುಡ್ ಇಂಡಸ್ಟ್ರೀಸ್, ಯಾರ್ಯಾರಿಗೆ ಇಂಡಸ್ಟ್ರಿ ಫುಡ್ ಎಂಟರ್ಪ್ರೈಸಸ್ ನ ಸ್ಟಾರ್ಟ್ ಮಾಡ್ಬೇಕು, ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ಬೇಕು, ಅವ್ರದೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಇದು ತುಂಬಾ ಒಳ್ಳೆ ಅವಕಾಶ. ಸರ್ಕಾರದಿಂದ ಸೆಂಟ್ರಲ್ ಪ್ಲಸ್ ಸ್ಟೇಟ್ ಎರಡು ಸೇರಿಸಿ 50% ಸಬ್ಸಿಡಿ ಸಿಗ್ತಾ ಇದೆ. ಇಫ್ ದ ಟೋಟಲ್, ಫಾರ್ ಎಕ್ಸಾಂಪಲ್, ಇಫ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಇಸ್ 10 lakhs, ಅಪ್ ಟು 5 lakhs ಅವ್ರಿಗೆ ಸಬ್ಸಿಡಿ ಬರ್ತದೆ. ಸೊ ರಿಮೈನಿಂಗ್ 5 lakhs ಮಾತ್ರ ಅವರು ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗಿರುತ್ತೆ. ಬಟ್ ಇದರಲ್ಲಿ ದ ಸಬ್ಸಿಡಿ ಲಿಮಿಟ್ ಇಸ್ ಅಪ್ ಟು 15 lakhs ತನಕ ಇರುತ್ತೆ. ಸೊ 15 lakhs ವರ್ಗುನು ಅವರು ಸಬ್ಸಿಡಿನ ಯುಟಿಲೈಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇವ್ರಿಗೆಲ್ಲ ನಾವು ಫ್ರೀ ಸ್ಟಾಲ್ಸ್ ಕೊಟ್ಟಿದ್ದೀವಿ ಸರ್. ಸೊ ಅವರು ನೀರಿಸ್ಕೋ ಇರತ್ತಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು, ಹಲವಾರು ಆಂಟ್ರಪ್ರನರ್ಸ್ ಇದ್ದಾರೆ. ಅವರು ಎಲ್ಲಾರು ಅವ್ರದೇ ಒಂದು ಓನ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಸ್ಕೀಮ್ ಅಂಡರ್ ಲೋನ್ ತಗೊಂಡಿದ್ದಾರೆ. ಲೋನ್ ತಗೊಂಡು ಅವ್ರದ್ದು ಮಿಷನರೀಸ್ ಎಲ್ಲ ಸೆಟಪ್ ಮಾಡಿ ಅವ್ರ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ನ ರನ್ ಮಾಡ್ತಿದ್ದಾರೆ. ಸೊ ಅವ್ರಗಳೇ ಈಗ 10 ಜನಕ್ಕೆ ನಾವು ಫ್ರೀ ಸ್ಟಾಲ್ಸ್ ಕೊಟ್ಟಿದೀವಿ. ಪ್ರತಿಯೊಬ್ರು ಒಂದೊಂದ್ ಕಡೆ ಅರೇಂಜ್ ಮಾಡ್ಕೊಂಡಿದ್ದಾರೆ.